ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವೀರೇಶ್ ಜಾಲಿಯಾಳ್ ಅವರು ನೀಡಿರುವಂತಹ ದಿನಾಂಕ 7/3/2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಪ್ರಾರಂಭಿಸೋಣ. ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಫೆಸ್ಟಿವಲ್ 2019 ಇದನ್ನು ಆಯೋಜಿಸಿದವರು ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಮತ್ತು ನೆಹರು ಯುವ ಕೇಂದ್ರ ಸಂಘಟನೆ. 2019ನೇ ಸಾಲಿನ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಫೆಸ್ಟಿವಲ್ನ ಥೀಮ್ ಏನಾಗಿತ್ತಂದರೆ ಬಿ ದ ವಾಯ್ಸ್ ಆಫ್ ನ್ಯೂ ಇಂಡಿಯಾ ಆ್ಯಂಡ್ ಫೈಂಡ್ ಸೊಲ್ಯೂಷನ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಪಾಲಿಸಿ. 2019ನೇ ಸಾಲಿನ ಈ ಫೆಸ್ಟಿವಲ್ನ ಉದ್ದೇಶಗಳೆಂದರೆ ಯುವ ಜನತೆಯಲ್ಲಿ ಸಾಮಾಜಿಕ ಕಳಕಳಿ, ತೀರ್ಮಾನ ಕೈಗೊಳ್ಳುವಿಕೆ, ಸಾಮಾನ್ಯ ಜನರ ಅರ್ಥೈಸುವಿಕೆ, ಅಭಿಪ್ರಾಯ ವ್ಯಕ್ತಪಡಿಸುವಿಕೆ ಹಾಗೂ ಇತರ ಅಂಶಗಳ ಕುರಿತು ಜಾಗೃತಿ ಮೂಡಿಸುವುದಾಗಿತ್ತು. ಈ ಫೆಸ್ಟಿವಲ್ಗೆ ಅರ್ಹರೆಂದರೆ ಯುವ ಪೀಳಿಗೆ ಅಂದರೆ 18 ವರ್ಷ ಮೇಲ್ಪಟ್ಟು ಮತ್ತು 25 ವರ್ಷ ಕೆಳಗಿನವರು. ಚುನಾವಣೆಗೆ ಮತ ಹಾಕಲು ಅರ್ಹರಿರುವ ಮತ್ತು ಇದುವರೆಗೂ ಚುನಾವಣೆಗೆ ನಿಲ್ಲದ ಪೀಳಿಗೆ ಈ ಒಂದು ಫೆಸ್ಟಿವಲ್ನಲ್ಲಿ ಭಾಗವಹಿಸಬಹುದಾಗಿದೆ. ಕಿತ್ತಳೆ ಉತ್ಸವ. ಈ ಕಿತ್ತಳೆ ಉತ್ಸವವನ್ನು ಇಟಲಿಯ ಟೂರಿನ್ ನಗರದ ಇವ್ರಿಯಾದಲ್ಲಿ ಮಧ್ಯಕಾಲೀನ ಯುಗದಲ್ಲಿ ಪಾಳೆಗಾರರ ದೌರ್ಜನ್ಯ ವಿರೋಧಿಸಿ ನಡೆಸಿದ ಬಂಡಾಯದ ಪ್ರತೀಕವಾಗಿ ಈ ಕಿತ್ತಳೆ ಉತ್ಸವವನ್ನು ಆಚರಿಸುವರು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಭೆ 2019. ಇದು ನಡೆದ ಸ್ಥಳ ಜಿನಿವಾ. ಇದು 40ನೇ ಆವೃತ್ತಿಯ ಸಭೆ ಆಗಿದೆ. UNHCHR ಇದರ ಫುಲ್ ಫಾರ್ಮ್ ಅಂದರೆ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ಹ್ಯೂಮನ್ ರೈಟ್ಸ್. ಇದು ಸ್ಥಾಪನೆಯಾಗಿದ್ದು 20 ಡಿಸೆಂಬರ್ 1993. ಇದರ ಮುಖ್ಯಸ್ಥರು ಮಿಶೆಲ್ ಬ್ಯಾಚೆಲೆಟ್. ಇನಿಯಾನ್ ಇವರು ಭಾರತದ ಚೆಸ್ ಆಟಗಾರ. ಭಾರತದಿಂದ 61ನೇ ಗ್ರ್ಯಾಂಡ್ ಮಾಸ್ಟರ್ ಗೌರವವನ್ನು ಪಡೆದುಕೊಂಡಿದ್ದಾರೆ. ಟ್ರಾಫಿಕ್ ದೇಶಗಳ ವರದಿ 2018 ಇದನ್ನು ಬಿಡುಗಡೆ ಮಾಡಿದವರು ಇನ್ರಿಕ್ಸ್ ಗ್ಲೋಬಲ್ ಟ್ರಾಫಿಕ್ ಸ್ಕೋರ್ ಕಾರ್ಡ್. ಟಾಪ್ 10 ಟ್ರಾಫಿಕ್ ಸಮಸ್ಯೆ ಎದುರಿಸುತ್ತಿರುವ ದೇಶಗಳು ಯಾವುದಂದರೆ ಬೊಗೊಟಾ ಕೊಲಂಬಿಯಾ 272 ತಾಸು, ಇಟಲಿ ರೋಮ್ 254 ತಾಸುಗಳು, ಡರ್ಬಿನ್ ಐರ್ಲೆಂಡ್ 246 ತಾಸು, ಪ್ಯಾರಿಸ್ ಫ್ರಾನ್ಸ್ 237, ಕೋಸ್ಟಾವಾ ಆಂಡನ್ ರಷ್ಯಾ 237, ಲಂಡನ್ ಇಂಗ್ಲೆಂಡ್ 227, ಮಿಲಾನ್ ಇಟಲಿ 226, ಬೋರ್ಡೆಕ್ಸ್ ಫ್ರಾನ್ಸ್ 223, ಮೆಕ್ಸಿಕೋ ಸಿಟಿ ಮೆಕ್ಸಿಕೋ 218, ಮಾಸ್ಕೋ ರಷ್ಯಾ 210 ತಾಸುಗಳ ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸುತ್ತಿದೆ. ಇವು ಟಾಪ್ 10 ಟ್ರಾಫಿಕ್ ಸಮಸ್ಯೆ ಎದುರಿಸುತ್ತಿರುವ ದೇಶಗಳಾಗಿದೆ. ವ್ಯಾಲೆಸ್ ವಿಶ್ವದಲ್ಲೇ ಕಂಡುಬರುವ ಅತ್ಯಂತ ದೊಡ್ಡ ಜೇನುನೊಣ ಇದಾಗಿದೆ. ಇತ್ತೀಚೆಗೆ ವ್ಯಾಲೆಸ್ ಜೇನುನೊಣ ಇಂಡೋನೇಷ್ಯಾದಲ್ಲಿ ಕಂಡುಬಂದಿದೆ. ಬ್ರಿಕ್ಸ್ ಪೇ. ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ವಹಿವಾಟಿನ ಪಾವತಿ ವ್ಯವಸ್ಥೆಗೆ ಹೊಸ ಪಾವತಿ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಹಾಗೆ ಬ್ರಿಕ್ಸ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂದರೆ 5 ಪ್ರಮುಖ ಉದಯೋನ್ಮುಖ ರಾಷ್ಟ್ರಗಳ ಸಹಯೋಗ. ಅವುಗಳೆಂದರೆ ಬಿ ಫಾರ್ ಬ್ರೆಜಿಲ್, ಆರ್ ಫಾರ್ ರಷ್ಯಾ, ಐ ಫಾರ್ ಭಾರತ, ಸಿ ಫಾರ್ ಚೈನಾ, ಎಸ್ ಫಾರ್ ದಕ್ಷಿಣ ಆಫ್ರಿಕಾ. ಮೂಲತಃ 4 ದೇಶಗಳು ಇದ್ದವು. ಬ್ರಿಕ್ ಇತ್ತು. ತದನಂತರ 2011ರಲ್ಲಿ ದಕ್ಷಿಣ ಆಫ್ರಿಕಾ ಸೇರ್ಪಡೆಯಾಯಿತು. ಬ್ರಿಕ್ಸ್ನ 10ನೇ ಬ್ರಿಕ್ಸ್ ಸಮ್ಮೇಳನ ನಡೆದದ್ದು ಜೋಹಾನ್ಸ್ಬರ್ಗ್ನಲ್ಲಿ 2018ರಲ್ಲಿ. ಹಾಗೆ 11ನೇ ಬ್ರಿಕ್ಸ್ ಸಮ್ಮೇಳನ ನಡೆದದ್ದು ಕ್ಯುರಿಟಿಬಾ ಬ್ರೆಜಿಲ್ನಲ್ಲಿ. ಇದರ ನಾಯಕತ್ವವನ್ನು ವಹಿಸಿದವರು ಜೇರ್ ಬೋಲ್ಸನಾರೋ 2019ರಲ್ಲಿ. ಆಂಡ್ರೆ ಜಾರ್ಜ್ ಪ್ರೆವಿನ್ ನಿಧನ. ಆಂಡ್ರೆ ಜಾರ್ಜ್ ಪ್ರೆವಿನ್ ಇವರು ಜರ್ಮನ್ ಅಮೆರಿಕದ ಖ್ಯಾತ ಪಿಯಾನೋ ವಾದಕರಾಗಿದ್ದರು. ಇವರು ಪಡೆದುಕೊಂಡಂತಹ ಪ್ರಮುಖ ಪ್ರಶಸ್ತಿಗಳೆಂದರೆ 4 ಬಾರಿ ಆಸ್ಕರ್ ಪ್ರಶಸ್ತಿ ಹಾಗೂ 11 ಬಾರಿ ಆಸ್ಕರ್ ಪ್ರಶಸ್ತಿಗೆ ನಾಮಾಂಕಿತರಾಗಿದ್ದಾರೆ. ಗ್ಲೇನ್ ಗ್ಲೌಡ್ ಪ್ರೈಸ್ 2005, ಜೀವಮಾನ ಪ್ರಶಸ್ತಿ 2008 ಮತ್ತು 2010ರಲ್ಲಿ, ಹಾಗೆ ಕೆನಡಿ ಸೆಂಟರ್ ಹಾನರ್ಸ್ 1998ರಲ್ಲಿ ಪಡೆದುಕೊಂಡಿದ್ದಾರೆ. ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರ ಸಾಹಸಗಾಥೆ ಪಠ್ಯಪುಸ್ತಕಕ್ಕೆ ಸೇರ್ಪಡೆ. ರಾಜಸ್ಥಾನ್ ಸರ್ಕಾರ ರಾಜಸ್ಥಾನದ ಪ್ರಾಥಮಿಕ ಶಿಕ್ಷಣದ ಪಠ್ಯಪುಸ್ತಕದಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರ ಸಾಹಸಗಾಥೆಯನ್ನು ಒಂದು ಅಧ್ಯಾಯದ ರೂಪದಲ್ಲಿ ಸೇರ್ಪಡಿಸಲು ಮುಂದಾಗಿದೆ. ಬೋಲೋ ಆ್ಯಪ್ ಇದು ಹಿಂದಿ ಮತ್ತು ಇಂಗ್ಲಿಷ್ ಕಲಿಕೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ
ಗೂಗಲ್ ಸಂಸ್ಥೆ ಈ ಆ್ಯಪ್ ಬಿಡುಗಡೆ ಮಾಡಿದೆ. ಸ್ವಚ್ಛ ನಗರಗಳ ರ್ಯಾಂಕಿಂಗ್ ಪಟ್ಟಿ 2019. ಸೊ ಅದರಲ್ಲಿ ಟಾಪ್ 10 ಸ್ವಚ್ಛ ನಗರಗಳೆಂದರೆ ಇಂದೋರ್ ಸತತ 3ನೇ ಬಾರಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. 2ನೆಯ ಸ್ಥಾನ ಅಂಬಿಕಾಪುರ, 3ನೆಯ ಸ್ಥಾನ ಮೈಸೂರು, 4ನೆಯ ಸ್ಥಾನ ಉಜ್ಜಯಿನಿ, 5ನೆಯ ಸ್ಥಾನ ದೆಹಲಿ, 6ನೆಯ ಸ್ಥಾನ ಅಹಮದಾಬಾದ್, 7ನೇ ಸ್ಥಾನ ಮುಂಬೈ, 8ನೆಯ ಸ್ಥಾನ ತಿರುಪತಿ, 9ನೆಯ ಸ್ಥಾನ ರಾಜ್ಕೋಟ್ ಹಾಗೆ 10ನೆಯ ಸ್ಥಾನವನ್ನು ದೇವಸ್ ಪಡೆದುಕೊಂಡಿದೆ. ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿ ಇದು ಮೈಸೂರು ನಗರ ಪಾಲಿಕೆಗೆ ದೊರೆತಿದೆ. ಹಾಗೆ 194ನೇ ರ್ಯಾಂಕ್ ಬೆಂಗಳೂರು ಪಡೆದುಕೊಂಡಿದೆ. ಸೊ ಕೊನೆಯ ಮಾತು, ನಾವು ಏನಾಗಬೇಕು ಎಂಬುದನ್ನು ನಾವೇ ನಿರ್ಧರಿಸಿಕೊಂಡು ಆ ದಿಸೆಯಲ್ಲಿ ಮುಂದುವರಿಯಬೇಕು. ಇತರರು ನಮ್ಮನ್ನು ಹೇಗೆ ಕಾಣಲು ಇಚ್ಛಿಸುತ್ತಾರೆ ಎಂಬುದು ಮುಖ್ಯವಾಗಬಾರದು. ಸೊ ಇದಿಷ್ಟು ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಗಳಾಗಿದೆ.